ಒಬ್ಬ ಟ್ರೈನಿಂಗ್ ಆಗಿರೋ ಎಸ್ ಇದು ಒಂದು ಊರಿಗೆ ಪೋಸ್ಟಿಂಗ್ ಆಗುತ್ತೆ. ಊರಿಗೆ ಹೋಗೋ ಮುಂಚೆ ಇವ್ನು ತಿಳ್ಕೊಳೋ ವಿಷಯ ಏನಂದರೆ ಆ ಊರಲ್ಲಿ ಹೆಚ್ಚಾಗಿ ಕ್ರೈಮ್ಸ್ ಆಗ್ತಿರಲ್ಲ ಅಂತ. ಬಟ್ ಇವನು ಊರಿಗೆ ಹೋದ್ಮೇಲೆ ಏನಾಗುತ್ತೆ ಅಂದರೆ ಆ ಊರಲ್ಲಿ ಕ್ರೈಮ್ಸು ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಣ್ಣ ಪುಟ್ಟ ಕ್ರೈಮ್ಸ್ ಕೂಡ ಅಲ್ಲ, ಕೊಲೆಗಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಕೂಡ ಸೀರಿಯಸ್ ಆಗಿ. ಸೊ ಕೊಲೆ ಹಿಂದೆ ಇರೋದು ಯಾರು, ಆ ಕೊಲೆ ಏನಕ್ಕೆ ನಡೀತಿದೆ, ಆಮೇಲೆ ಕೆಲವು ಸೀಕ್ವೆನ್ಸ್ ಆಗಿ ಇನ್ನೂ ಕೆಲವು ಕ್ರೈಮ್ಸ್ ಆಗುತ್ತೆ. ಆ ಕ್ರೈಮ್ಸಲ್ಲಿ ಏನಕ್ಕೆ ಆಗ್ತಿದೆ, ಯಾರು ಮಾಡ್ತಿದ್ದಾರೆ, ಇವನಿಗೆ ಪ್ರೆಷರ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಇವನು ಫ್ರೆಷರ್ ಆಗಿ ಕೇಸು ಸಾಲ್ವ್ ಮಾಡ್ತಾನೆ ಇಲ್ವಾ, ಮತ್ತು ಹೇಗೆ ಸಾಲ್ವ್ ಮಾಡ್ತಾನೆ, ಇದ್ರ ಸುತ್ತಾನೆ ಇರುತ್ತೆ ಈ ಸ್ಟೋರಿ. ಸೊ ಆಸ್ ಎ ಹೊಸ ಎಸ್ ಐ ಆಗಿ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ಈ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದು ಈ ಮೂವಿ ಸ್ಟೋರಿ. ಮೂವಿ ಹೇಗಿದೆ ಅಂತ ಬಂದರೆ ನನಗನ್ಸಿದ್ದು ಓಕೆ, ಒಂದು ಟೈಮ್ ಪಾಸ್ ಮೂವಿ. ಇನ್ವೆಸ್ಟಿಗೇಷನಲ್ಲಿ ತುಂಬ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ಆ ಪ್ರೋಸೆಸ್ಸು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ, ಬಟ್ ಎಂಗೇಜಿಂಗ್ ಆಗಂತೂ ಇರುತ್ತೆ. ಓಕೆ, ಒಂದು ಟೈಮ್ ಪಾಸ್ ಮೂವಿ ನೋಡ್ಬೋದು, ಈ ಥರನೇ ಅನಿಸಿದ್ದು ನನಗೆ. ಕ್ಲೈಮ್ಯಾಕ್ಸು ಶಾಕ್ ಆಗ್ಬೋದು ಕೆಲವರಿಗೆ, ಯಾಕೆಂದರೆ ಕ್ಲೈಮ್ಯಾಕ್ಸು ಪ್ರಿಡಿಕ್ಟೇಬಲ್ ಆಗೇನಿರಲ್ಲ. ಸೊ ಇಟ್ಸ್ ಅ ಟೈಮ್ ಪಾಸ್ ಮೂವಿ ಗಾಯ್ಸ್. ಇದೇ ಥರ ಸಿಂಪಲ್ ಆ್ಯಂಡ್ ಶಾರ್ಟ್ ಆಗಿ ರಿವ್ಯೂ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.